ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ವನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 42. ಇವತ್ತು ಬೆಳಿಗ್ಗೆ ಮಾಮೂಲಿಯಾಗೆ 5 ಗಂಟೆಗೆ ಎದ್ವಿ. ಆರ್ಡರ್ಸ್ ಮಾಡ್ಕೊಳ್ತಾ ಸ್ವಲ್ಪ ತ್ರಿಫಲ ಕುಡಿಯೋಣ ಅಂತ ಹೇಳಿ ತ್ರಿಫಲ ಕಾಯಿಸ್ಕೊಂಡೆ. ತ್ರಿಫಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಕಣ್ಣಿಗೂ ಸಹ ತಂಪನ್ನು ಕೊಡುತ್ತೆ, ಅದ್ರ ಜೊತೆಯಲ್ಲಿ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ತ್ರಿಫಲ ಕಾಯೋಷ್ಟರಲ್ಲಿ ಸ್ವಲ್ಪ ನೀರು ಕುಡಿಯೋಣ ಅಂತ ಹೇಳಿ ನೀರು ಕುಡಿದ್ವಿ. ಅದಾದಮೇಲೆ ತ್ರಿಫಲ ಗ್ಲಾಸಿಗೆ ಹಾಕ್ಕೊಂಡು ಫಿಲ್ಟರ್ ಮಾಡ್ದೇ ಗ್ಲಾಸಿಗೆ ಹಾಕ್ಕೊಳ್ತೀನಿ. ಯಾಕೆ ಅಂದರೆ ಅಷ್ಟಾಗಿ ಏನೂ ಬಂದಿರಲ್ಲ, ಲೈಟಾಗಿ ಕೆಳಗಡೆ ಇರುತ್ತೆ, ಸೆಟ್ಲಾಗಿರುತ್ತೆ. ಅದು ಸ್ವಲ್ಪ ಬೆಚ್ಚಗಿರೋಂಗೆ ಕುಡಿದ್ರೆ ಸಾಕು, ತುಂಬ ಬಿಸಿ ಮಾಡ್ಕೊಂಡೇನು ಕುಡಿಬೇಕಾಗಿಲ್ಲ. ಆ ಕಡೆಯಲ್ಲಿ ಉಳಿದಿರೋದನ್ನು ನಾನು ಮತ್ತೆ ಫೇಸ್ ಪ್ಯಾಕ್ಗೆ ಯೂಸ್ ಮಾಡೋಣ ಅಂತ ಹಾಗೆ ಇಟ್ಟೆ. ಅದಾದಮೇಲೆ ಬ್ರಷ್ ಮಾಡ್ಕೊಂಡ್ವಿ. ಆಯಿಲ್ ಪುಲ್ಲಿಂಗ್ ಮಾಡ್ಕೊಳ್ಳಿಲ್ಲ ಇವತ್ತು. ಮತ್ತು ಸ್ಟ್ರೆಚಸ್ಸು ವಾರ್ಮಪ್ಪು ಎಲ್ಲ ಮಾಡ್ಕೊಂಡ್ವಿ. ಮತ್ತು ಬಾದಾಮ್ ಮಿಲ್ಕ್ ಪೌಡ್ರು ರೆಡಿ ಮಾಡ್ಕೋಬೇಕಾಗಿತ್ತು ನನ್ನ ಆನ್ಲೈನ್ ಕಿಚನ್ ಬೇಬಿ ಟಮ್ಮಿಗೋಸ್ಕರ. ಅದಕ್ಕೆ ಬಾದಾಮ್ ಮಿಲ್ಕ್ ಪೌಡ್ರ್ ರೆಡಿ ಮಾಡಿಕೊಂಡೆ, ಮತ್ತು ಸೆರ್ಲ್ಯಾಕ್ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಾವೂ ಬಾದಾಮ್ ಮಿಲ್ಕ್ ಕುಡಿದ್ವಿ. ಮತ್ತು ಒಂದು ಮಧ್ಯಾಹ್ನ 1:15ಗೆಲ್ಲ ಊಟ ಮಾಡಿದ್ವಿ ದೇವಸ್ಥಾನದಲ್ಲಿ. ಊರ ಹಬ್ಬ ಸ್ಟಾರ್ಟ್ ಆಗಿತ್ತು ಅದಕ್ಕೋಸ್ಕರ. ಅದಾದಮೇಲೆ ಸಂಜೆಗೆ ಮಗು ಮೆಹಂದಿ ಹಾಕಬೇಕಂತ ಹೇಳ್ದ. ಅವನು ನಮಗೇನೇನೋ ಮೆಹಂದಿ ಹಾಕ್ದ, ಅವನ ಕೈಗೂ ಏನೇನೋ ಹಾಕಿಸ್ಕೊಂಡ. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಗೋಸ್ಕರ ಅಂತ ಮಖಾನ ಮಾಡಿಕೊಟ್ಟೆ ಅವನಿಗೆ. ನಮಗೆ ಹಲಸಿನ ತೊಳೆ ಕೊಟ್ಟರು ಅಮ್ಮ, ಅದನ್ನು ತಿಂದ್ವಿ. ಮತ್ತು ಹೇಳಿದೆ ಅಲ್ವಾ, ತ್ರಿಫಲ ನಾನು ಫೇಸ್ ಪ್ಯಾಕ್ಗೆ ಅಂತ ಇಟ್ಟಿದ್ದೀನಿ ಅಂತ. ಅದನ್ನು ನಾನು ಫೇಸ್ಗೂ ಮತ್ತು ಈ ಮೊಣಕೈಗೆ, ಈ ಕತ್ತು ಹತ್ರ ಎಲ್ಲ ಹಚ್ಕೊಂಡೆ. ಯಾಕೆಂದರೆ ತ್ರಿಫಲಾಗೆ ಆ ಪಿಗ್ಮೆಂಟೇಷನ್ನಿಂದ ಬಂದಿರೋಂಥ ಆ ಡಾರ್ಕ್ನೆಸ್ನ ದೂರ ಮಾಡೋ ಕೆಪಾಸಿಟಿ ಇರುತ್ತೆ. ಅದಕ್ಕೋಸ್ಕರ ತ್ರಿಫಲನ ಆ ರೀತಿ ಕಾಯಿಸಿದ ಮೇಲೆ ಹಾಗೆ ಹಚ್ಬೋದು. ಅದು ಡಾರ್ಕ್ ಸರ್ಕಲ್ಸು ಮತ್ತು ಆ ಡಾರ್ಕ್ ಪಿಗ್ಮೆಂಟೇಷನ್ ಮಾರ್ಕ್ಸ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಮತ್ತು ಬಾದಾಮ್ ಮಿಲ್ಕ್ ಪೌಡ್ರದ್ದು ಎಲ್ಲ ಫ್ರೈ ಮಾಡಿದ್ದೆಲ್ಲ ರೂಮ್ ಟೆಂಪ್ರೇಚರ್ಗೆ ಬಂದಿತ್ತು. ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಮತ್ತೆ ಸ್ಟೋರ್ ಮಾಡಿ ಇಟ್ಕೊಂಡೆ. ಸ್ಟೋರ್ ಮಾಡೋಕ್ಕೆ ಮುಂಚೆ ಮತ್ತೊಂದು ಸರಿ ತಣ್ಣಗೆ ಮಾಡಬೇಕು. ಏಕೆಂದರೆ ಆ ಬಿಸಿ ಇದ್ದಾಗ ಅದು ಮಾಯಿಶ್ಚರ್ ಕ್ರಿಯೇಟ್ ಆಗಿ ಮತ್ತೆ ಅದು ತೊಂದರೆ ಆಗುತ್ತೆ, ಅದರ ಫ್ಲೇವರ್ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಗೋಗುತ್ತೆ. ಅದಕ್ಕೋಸ್ಕರ ತಣ್ಣಗೆ ಮಾಡಿಕೊಂಡೆ. ನಾವು ಇವತ್ತಿಂದ ಒಂದೊಳ್ಳೆ ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅದೇನೆಂದರೆ ಸಫಿಷಿಯೆಂಟಾಗಿ ವಾಟರ್ ಕುಡಿಯೋದು. ಹೌದು, ನೀರಿಗೆ ತುಂಬಾ ಶಕ್ತಿ ಇರುತ್ತೆ, ಎಲ್ಲ ರೋಗಗಳನ್ನು ನಿವಾರಣೆ ಮಾಡೋವಂಥದ್ದು. ಹಾಗಾಗಿ ನಾವು ವಾಟರ್ನ ಆದಷ್ಟು ಸಫಿಷಿಯೆಂಟಾಗಿ ಕುಡಿಬೇಕಂತ ಹೇಳಿ ನೆನಪು ಬಂದಾಗಲೆಲ್ಲ ವಾಟರ್ ಕುಡಿತಾನೇ ಇದ್ದೀವಿ. ಬೇರೆ ಯಾವುದೇ ಜ್ಯೂಸಸ್ಸು ಸೋಡಾಗೆಲ್ಲ ಹೋಗ್ತಾ ಇಲ್ಲ. ನೀರನ್ನು ಆದಷ್ಟು ಸಫಿಷಿಯೆಂಟಾಗಿ ಕುಡೀರಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಷ್ಟೋ ರೋಗಗಳು ಕ್ಲಿಯರ್ ಆಗೋಗುತ್ತೆ. ಹಿಂಗಿತ್ತು ನಮ್ಮ 42ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಂ ಬೈ ವನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.